ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ಗಳಲ್ಲಿ ಅಡ್ಜೆಕ್ಟಿವ್ಸ್ ಅಂದರೆ ವಿಶೇಷಣಗಳು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ 4 ವಾಕ್ಯಗಳಿವೆ. ಆ ವಾಕ್ಯಗಳನ್ನು ಗಮನಿಸಿ. ಸೀತಾ ಇಸ್ ಎ ಕ್ಲೆವರ್ ಗರ್ಲ್. ಸೀತಾ ಒಬ್ಬಳು ಜಾಣ ಹುಡುಗಿ. ಎರಡನೇ ವಾಕ್ಯ, ಐ ಡೋಂಟ್ ಲೈಕ್ ದ್ಯಾಟ್ ಬಾಯ್. ನನಗೆ ಆ ಹುಡುಗ ಅಂದರೆ ಇಷ್ಟ ಇಲ್ಲ. ಮೂರನೇದು, ಹಿ ಗೇವ್ ಮಿ 5 ಮ್ಯಾಂಗೋಸ್. ಅವನು ನನಗೆ 5 ಮಾವಿನ ಹಣ್ಣುಗಳನ್ನು ಕೊಟ್ಟನು. ನಾಲ್ಕನೇದು, ದೇರ್ ಇಸ್ ಎ ಲಿಟಲ್ ಟೈಮ್ ಫಾರ್ ಪ್ರಿಪ್ರೇಷನ್. ಪ್ರಿಪ್ರೇಷನ್ ಅಂದರೆ ತಯಾರಾಗಲಿಕ್ಕೆ ಸ್ವಲ್ಪವೇ ಸಮಯ ಬಾಕಿ ಇದೆ. ಈ ಮೇಲಿನ ವಾಕ್ಯಗಳನ್ನು ಗಮನಿಸಿದಾಗ ಮೊದಲನೇ ವಾಕ್ಯದಲ್ಲಿ ಕ್ಲೆವರ್ ಅನ್ನುವ ಪದವು ಸೀತಾ ಯಾವ ಥರದ ಹುಡುಗಿ ಅಂತ ಹೇಳ್ತಾ ಇದೆ. ಎರಡನೇ ವಾಕ್ಯದಲ್ಲಿ ದ್ಯಾಟ್ ಎನ್ನುವ ಪದವು ಯಾವ ಹುಡುಗ ಅಂತ ಸೂಚಿಸ್ತಾ ಇದೆ. 3 ಮತ್ತು 4ನೇ ವಾಕ್ಯಗಳು ಎಷ್ಟು ಮಾವಿನ ಹಣ್ಣು ಮತ್ತು ಎಷ್ಟು ಸಮಯ ಅಂತ ಸೂಚಿಸ್ತಿವೆ. ಅಂದರೆ ಮೇಲಿನ ವಾಕ್ಯಗಳಲ್ಲಿ ಈ ಶಬ್ದಗಳು ನಾಮಪದ ಮತ್ತು ಸರ್ವನಾಮಗಳ ಅರ್ಥದಲ್ಲಿ ವೈಶಿಷ್ಟ್ಯವನ್ನು ಹೇಳಿಕೊಡುತ್ತಿವೆ. ಈ ರೀತಿಯಾಗಿ ನಾಮಪದ ಅಥವಾ ಸರ್ವನಾಮಗಳನ್ನು ವರ್ಣಿಸುವ ಪದಗಳಿಗೆ ವಿಶೇಷಣಗಳು ಅಂತ ಕರೀತಾರೆ. ಅಂದರೆ ವಿಶೇಷಣ ಅಂದರೆ ನಾಮಪದ ಅಥವಾ ಸರ್ವನಾಮಗಳ ಗುಣ, ಪ್ರಮಾಣ ಮತ್ತು ಸಂಖ್ಯೆಯನ್ನು ಸೂಚಿಸುವ ಪದಗಳು. ತುಂಬ ಸಿಂಪಲ್ ಆಗಿದೆ. ನಾಮಪದ ಮತ್ತು ಸರ್ವನಾಮಗಳನ್ನು ವರ್ಣಿಸುವ ಪದಗಳಿಗೆ ವಿಶೇಷಣಗಳು ಅಂತ ಕರೀತಾರೆ. ವಿಶೇಷಣಗಳಲ್ಲಿ ಒಟ್ಟು 8 ಪ್ರಕಾರಗಳಿವೆ. ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ, ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ, ಅಡ್ಜೆಕ್ಟಿವ್ಸ್ ಆಫ್ ಮ್ಯಾನರ್, ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್, ಪೊಸೆಸಿವ್ ಅಡ್ಜೆಕ್ಟಿವ್ಸ್, ಪ್ರಾಪರ್ ಅಡ್ಜೆಕ್ಟಿವ್ಸ್ ಮತ್ತು ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್ ಮತ್ತು ಇಂಟ್ರೋಗೇಟಿವ್ ಅಡ್ಜೆಕ್ಟಿವ್ಸ್. ಒಂದೊಂದೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ, ಗುಣವಾಚಕ ವಿಶೇಷಣಗಳು. ನಾಮಪದ ಅಥವಾ ಸರ್ವನಾಮದ ಗುಣವನ್ನು ಇವು ತಿಳಿಸುತ್ತವೆ. ಆ ಕಾರಣದಿಂದ ಇವುಗಳಿಗೆ ಗುಣವಾಚಕ ವಿಶೇಷಣಗಳಂತೂ ಕರೀತಾರೆ. ತಾಜ್ ಮಹಲ್ ಈಸ್ ವಂಡರ್ಫುಲ್ ಬಿಲ್ಡಿಂಗ್. ತಾಜ್ ಮಹಲು ಆಶ್ಚರ್ಯಕರವಾದ ಕಟ್ಟಡವಾಗಿದೆ. ಇಲ್ಲಿ ವಂಡರ್ಫುಲ್ ಅನ್ನೋ ಪದ ಗುಣವಾಚಕ. ಅಡ್ಜೆಕ್ಟಿವ್ಸ್, ಡೆಲ್ಲಿ ಈಸ್ ಆ್ಯನ್ ಏನ್ಸಿಯಂಟ್ ಸಿಟಿ. ದಿಲ್ಲಿಯು ಪ್ರಾಚೀನವಾದ ಪಟ್ಟಣವಾಗಿದೆ. ಯಾವ ಥರದ ಪಟ್ಟಣ ಆಗಿದೆ? ತುಂಬ ಪ್ರಾಚೀನವಾದ ಪಟ್ಟಣವಾಗಿದೆ. ಆ ಕಾರಣದಿಂದ ಇಲ್ಲಿ ಆನ್ಸಿಯಂಟ್ ಅಂದರೆ ಪುರಾತನವಾದ, ಪ್ರಾಚೀನ, ಇದು ಗುಣವಾಚಕ ವಿಶೇಷಣ. ವಾಟರ್ ಈಸ್ ಕಲರ್ಲೆಸ್ ಲಿಕ್ವಿಡ್. ನೀರು ಬಣ್ಣವಿಲ್ಲದ ದ್ರಾವಣ. ಇಲ್ಲಿ ಕಲರ್ಲೆಸ್ ಅನ್ನೋದು ವಿಶೇಷಣ. ಅಶೋಕ್ ವಾಸ್ ಬ್ರೇವ್ ಸೋಲ್ಜರ್. ಅಶೋಕನು ಶೂರ ಸೈನಿಕನಾಗಿದ್ದನು. ಯಾವ ಥರ ಸೈನಿಕ ಆಗಿದ್ದ? ಬ್ರೇವ್, ಶೂರ. ಇಲ್ಲಿ ಬ್ರೇವ್ ಅನ್ನೋದು ಅಡ್ಜೆಕ್ಟಿವ್. ವೇರ್ ಈಸ್ ಮೈ ವೈಟ್ ಶರ್ಟ್. ನನ್ನ ಬಿಳಿ ಅಂಗಿ ಎಲ್ಲಿದೆ? ಅಂಗಿ ಯಾವ ಬಣ್ಣದಾಗಿದೆ? ಬಿಳಿಯಾಗಿದೆ. ಅದು ಅಂಗಿಯನ್ನು ಸೂಚಿಸ್ತಿದೆ. ವೈಟ್ ಕಲರ್ ಅನ್ನೋದು ಅಂಗಿಯನ್ನು ವರ್ಣಿಸ್ತಿದೆ, ಸೂಚಿಸ್ತಿದೆ. ಆ ಕಾರಣದಿಂದ ಅದು ಅಡ್ಜೆಕ್ಟಿವ್. ಯಾವ ಥರ ಅಡ್ಜೆಕ್ಟಿವ್? ಗುಣವಾಚಕ ಅಡ್ಜೆಕ್ಟಿವ್. ಆಮೇಲೆ ಎರಡನೇದು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ, ಪರಿಮಾಣವಾಚಕ ವಿಶೇಷಣಗಳು. ಅಂದರೆ ಅವು ಅಳತೆಯನ್ನು ಸೂಚಿಸುತ್ತವೆ. ಅಂದರೆ ಎಷ್ಟು ಕ್ವಾಂಟಿಟಿ ಇದೆ? ತುಂಬ ಇದೆಯಾ? ಕಮ್ಮಿ ಇದೆಯಾ? ಅತಿ ಕಮ್ಮಿ ಇದೆಯಾ? ಅತಿ ಜಾಸ್ತಿ ಇದೆಯಾ? ಈ ಥರ ಅಳತೆಯನ್ನು ವರ್ಣಿಸುತ್ತವೆ. ದೇರ್ ಈಸ್ ಎ ಲಿಟಲ್ ವಾಟರ್ ಇನ್ ದ ಜಗ್. ಇಲ್ಲಿ ನೋಡಿ, ಲಿಟಲ್ ಅಂದರೆ ಸ್ವಲ್ಪ. ಜಗ್ದಲ್ಲಿ ಸ್ವಲ್ಪ ನೀರಿದೆ ಅಂದರೆ ಸ್ವಲ್ಪವೇ ಸ್ವಲ್ಪ ನೀರಿದೆ ಜಗ್ಗಲ್ಲಿ, ಅಂದರೆ ಲಿಟಲ್. ದೇರ್ ಈಸ್ ಮಚ್ ಡಿಫ್ರೆನ್ಸ್ ಬಿಟ್ವೀನ್ ದ 2 ಸಿಸ್ಟರ್ಸ್. ಇಬ್ಬರು ಸಹೋದರಿಯಲ್ಲಿ, ಅಂದರೆ 2 ಜನ ಅಕ್ಕ ತಂಗಿರಿದ್ದಾರೆ, ಅವ್ರ ಮಧ್ಯೆ ತುಂಬ ಅಂತರ ಇದೆ ಅಂತ ಹೇಳುತ್ತೆ ಈ ವಾಕ್ಯ. ಮಚ್ ಡಿಫ್ರೆನ್ಸ್, ತುಂಬ. ಮೂರನೇದು, ಯು ಹ್ಯಾವ್ ನೋ ರೈಟ್ ಟು ಸೇ ಸೋ. ನಿಮಗೆ ಹೀಗೆ ಹೇಳಲು ಅಧಿಕಾರವಿಲ್ಲ. ನೋ ರೈಟ್ ಅಂದರೆ ಅಧಿಕಾರ ಇಲ್ಲ, ಸ್ವಲ್ಪನೂ ಇಲ್ಲ, ನೋ, ಇಲ್ಲ. ನಾಲ್ಕನೇದು, ಈಸ್ ದೇರ್ ಎನಿ ಮಿಲ್ಕ್ ಇನ್ ದ ಕ್ಯಾನ್. ಆ ಕ್ಯಾನ್ನಲ್ಲಿ ಸ್ವಲ್ಪ ಆದರೂ ಹಾಲಿದೆಯಾ? ಎನಿ, ಇಲ್ಲಿ ಎನಿ ಅನ್ನೋದು ಅಡ್ಜೆಕ್ಟಿವ್. ಹಿ ಹ್ಯಾಸ್ ಗಾಟ್ ಸಫಿಷಿಯೆಂಟ್ ಮನಿ ವಿತ್ ಹಿಮ್. ಅವನ ಹತ್ರ ಸಾಕಷ್ಟು ಹಣವಿದೆ. ಎಷ್ಟು ಹಣ ಇದೆ? ಸಫಿಷಿಯೆಂಟ್ ಅಂದರೆ ಸಾಕಷ್ಟಿದೆ. ಈ ಥರ ಇದು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಂಟಿಟಿ. ಇನ್ನು ಮೂರನೇದು ಅಡ್ಜೆಕ್ಟಿವ್ಸ್ ಆಫ್ ನಂಬರ್ ಅಂದರೆ ಸಂಖ್ಯಾವಾಚಕ ವಿಶೇಷಣಗಳು. ಸಂಖ್ಯೆಯನ್ನು ಮತ್ತು ಪರಿಮಾಣವನ್ನು ಸೂಚಿಸುತ್ತೆ. ಅಂದರೆ ಎಷ್ಟು ನಂಬರಲ್ಲಿ ಯಾವ ಥರ, ಎಷ್ಟು ಸಂಖ್ಯೆ, ಅಂಕೆ ಸಂಖ್ಯೆಯನ್ನು ಸೂಚಿಸುತ್ತೆ. ದೇರ್ ಆರ್ 3 ಬಾಯ್ಸ್ ಇನ್ ದ ರೂಮ್. ಆ ಕೋಣೆಯಲ್ಲಿ 3 ಜನ ಹುಡುಗರಿದ್ದಾರೆ. ಮೆನಿ ಪೀಪಲ್ ಡೈಡ್ ಆಫ್ ಕೊರೋನಾ. ಬಹಳ ಜನ, ಮೆನಿ ಅಂದರೆ ಬಹಳ ಜನ ಕೊರೋನಾದಿಂದ ಸತ್ತರು. ಆಲ್ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಎಲ್ಲ ಹಕ್ಕಿಗಳು ಆಕಾಶದಲ್ಲಿ ಹಾರಾಡುತ್ತವೆ. ಆಲ್ ಬರ್ಡ್ಸ್, ಎಲ್ಲ ಹಕ್ಕಿಗಳು.
ಝೆಡ್ ಇಸ್ ದ ಲಾಸ್ಟ್ ಲೆಟರ್ ಆಫ್ ದ ಆಲ್ಫಾಬೆಟ್. ಝೆಡ್ ವರ್ಣಮಾಲೆ, ಇಂಗ್ಲೀಷ್ ವರ್ಣಮಾಲೆಯ ಕೊನೆ ಅಕ್ಷರವಾಗಿದೆ. ಹಾಗಾಗಿ ಇಲ್ಲಿ ಲಾಸ್ಟ್ ಅಂದರೆ ಕೊನೆಯ. ಇದು ಸಂಖ್ಯೆಯನ್ನು ಅಥವಾ ಪರಿಮಾಣವನ್ನು ಸೂಚಿಸ್ತಾ ಇದೆ, ಕೊನೆಯ ಅನ್ನೋದನ್ನು ಹೇಳ್ತಾ ಇದೆ. ದೇರ್ ಆರ್ 5 ಪೆನ್ಸ್, ಅಲ್ಲಿ 5 ಪೆನ್ಗಳಿವೆ. ಹೀಗೆ ಇವೆಲ್ಲ ಅಡ್ಜೆಕ್ಟಿವ್ಸ್ ಆಫ್ ನಂಬರ್, ಸಂಖ್ಯಾವಾಚಕ ವಿಶೇಷಣಗಳು. ಇನ್ನು 4ನೇದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್, ನಿರ್ದೇಶವಾಚಕ ವಿಶೇಷಣಗಳು. ಅಂದರೆ ಆ, ಈ, ಅದು, ಇದು ಇದನ್ನು ಸೂಚಿಸುತ್ತೆ. ದಿಸ್ ಸ್ಟೋರಿ ಈಸ್ ವೆರಿ ಇಂಟ್ರೆಸ್ಟಿಂಗ್, ಈ ಕತೆ ತುಂಬ ಆಸಕ್ತಿದಾಯಕವಾಗಿದೆ. ದ್ಯಾಟ್ ಪೆನ್ ಈಸ್ ಯುವರ್ಸ್ ನಾಟ್ ಮೈನ್, ಆ ಪೆನ್ನು ನಿನ್ನದು ನನ್ನದಲ್ಲ. ಹೂಸ್ ಆರ್ ದೀಸ್ ಬುಕ್ಸ್, ಈ ಪುಸ್ತಕಗಳು ಯಾರವು. ದೀಸ್ ಅಂದರೆ ಇವುಗಳು, ಇವೆಲ್ಲ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್. ನೆವರ್ ಬಿಲೀವ್ ಸಚ್ ಪರ್ಸನ್, ಆ ಥರ ಮನುಷ್ಯರನ್ನು ಅಂದರೆ ಇಂಥ ಮನುಷ್ಯರನ್ನು ಎಂದೂ ನಂಬೇಡಿ. ನೆವರ್ ಬಿಲೀವ್ ಸಚ್ ಪರ್ಸನ್ಸ್. ದಿಸ್ ಪೇಂಟಿಂಗ್ ಈಸ್ ವೆರಿ ಫೈನ್, ಈ ಚಿತ್ರ ತುಂಬ ಸುಂದರವಾಗಿದೆ. ಹೀಗೆ ನಿರ್ದೇಶಕ ವಿಶೇಷಣಗಳು ಇವು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್. ಇನ್ನು 5ನೇದು ಪೊಸೆಸಿವ್ ಅಡ್ಜೆಕ್ಟಿವ್ಸ್, ಸಂಬಂಧವಾಚಕ ವಿಶೇಷಣಗಳು. ಮೈ ಫ್ರೆಂಡ್ ಈಸ್ ಆ್ಯನ್ ಇಂಡಸ್ಟ್ರಿಯಸ್, ನನ್ನ ಗೆಳೆಯನು ಔದ್ಯೋಗಿಕ ಹುಡುಗನಾಗಿದ್ದಾನೆ. ಅವರ್ ಫ್ಲ್ಯಾಗ್ ಈಸ್ ಕಾಲ್ಡ್ ಟ್ರೈಕಲರ್, ನಮ್ಮ ಧ್ವಜವು ತ್ರಿವರ್ಣವೆಂದು ಕರೆಯಲ್ಪಡುತ್ತದೆ. ಎವ್ರಿ ಒನ್ ಪ್ರೇಸಸ್ ಹರ್ ಬ್ಯೂಟಿ, ಪ್ರತಿಯೊಬ್ಬರೂ ಅವಳ ಸೌಂದರ್ಯವನ್ನು ವರ್ಣಿಸುತ್ತಾರೆ. ವಿ ಮಸ್ಟ್ ಲವ್ ಅವರ್ ಮದರ್ಲ್ಯಾಂಡ್, ನಾವು ನಮ್ಮ ಮಾತೃಭೂಮಿಯನ್ನು ಪ್ರೀತಿಸಲೇಬೇಕು. ರವೀಸ್ ಬ್ರದರ್ ಈಸ್ ಆ್ಯನ್ ಇಂಜಿನಿಯರ್, ಇಲ್ಲಿ ನೋಡಿ ರವಿಯ ಅಪಸ್ಟ್ರಫಿ ಹಾಕಿದ್ದಾರೆ ಮೇಲೆ. ರವಿಯ ಸಹೋದರನು ಇಂಜಿನಿಯರ್ ಆಗಿದ್ದಾನೆ. ಹೀಗೆ ಇಲ್ಲಿ ಈ ವಾಕ್ಯಗಳಲ್ಲಿ ಮೈ ನನ್ನ, ಅವರ್ ನಮ್ಮ, ಹರ್ ಅವಳ, ಅವರ್ ನಮ್ಮ ಮತ್ತು ರವೀಸ್ ರವಿಯ, ಇವೆಲ್ಲ ಪೊಸೆಸಿವ್ ಅಡ್ಜೆಕ್ಟಿವ್ಸ್. ಇನ್ನು 6ನೇದು ಪ್ರಾಪರ್ ಅಡ್ಜೆಕ್ಟಿವ್, ವ್ಯಕ್ತಿವಾಚಕ ವಿಶೇಷಣಗಳು. ಫಾಹಿಯಾನ ವಾಸ್ ಎ ಚೈನೀಸ್ ಪಿಲಿಗ್ರಿಮ್, ಫಾಹಿಯಾನನು ಚೀನಾ ದೇಶದ ಯಾತ್ರಿಕನಾಗಿದ್ದನು. ದ ಇಂಡಿಯನ್ ನೇಷನ್ ಈಸ್ ಎ ಲಾರ್ಜ್ ನೇಷನ್, ಭಾರತೀಯ ದೇಶವು ದೊಡ್ಡ ದೇಶವಾಗಿದೆ. ದ ಗಾಂಧಿಯನ್ ಐಡಿಯಾಸ್ ಆರ್ ವೆರಿ ಪಾಪ್ಯುಲರ್, ಗಾಂಧೀಜಿಯವರ ವಿಚಾರಗಳು ಬಹಳ ಪ್ರಸಿದ್ಧವಾಗಿವೆ. ಇವೆಲ್ಲ ವ್ಯಕ್ತಿವಾಚಕ ವಿಶೇಷಣಗಳು. ಇನ್ನು 7ನೇದು ಡಿಸ್ಟ್ರಿಬ್ಯೂಟಿವ್ ಅಡ್ಜೆಕ್ಟಿವ್ಸ್, ಪ್ರತ್ಯೇಕವಾಚಕ ವಿಶೇಷಣಗಳು. ವಿ ಗೋ ಟು ಹಿಲ್ ಸ್ಟೇಷನ್ ಎವ್ರಿ ಇಯರ್, ನಾವು ಪ್ರತಿ ವರ್ಷ ಹಿಲ್ ಸ್ಟೇಷನ್ಗೆ ಹೋಗುತ್ತೇವೆ. ಅಂದರೆ ಪ್ರತಿಯೊಂದು ಪ್ರತಿದಿನ, ಇವೆಲ್ಲ ಪ್ರತ್ಯೇಕವಾಚಕ ವಿಶೇಷಣಗಳು. ಎವ್ರಿ ಡಾಗ್ ಹ್ಯಾಸ್ ಹಿಸ್ ಡೇ, ಪ್ರತಿಯೊಂದು ನಾಯಿಗೂ ತನ್ನ ದಿವಸ ಬರುತ್ತದೆ. ಈಚ್ ಡೇ ಈಸ್ ಎ ಶಾರ್ಟ್ ಲೈಫ್, ಪ್ರತಿದಿನ ಒಂದು ಚಿಕ್ಕ ಜೀವನವಾಗಿದೆ. ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್, ಇನ್ನು 8ನೇದು ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್, ಪ್ರಶ್ನಾವಾಚಕ ವಿಶೇಷಣಗಳು. ವಾಟ್ ಕಲರ್ ಈಸ್ ಹರ್ ಸಾರಿ, ಅವಳ ಸೀರೆಯ ಬಣ್ಣ ಯಾವುದು. ಹೂ ಸ್ಲೇಟ್ ಈಸ್ ದಿಸ್, ಈ ಸ್ಲೇಟ್ ಯಾರ್ದಾಗಿರುತ್ತದೆ, ಅಂದರೆ ಇದು ಯಾರದ್ದು. ಇನ್ ವಿಚ್ ಕ್ಲಾಸ್ ಡು ಯು ರೀಡ್, ನೀನು ಯಾವ ತರಗತಿಯಲ್ಲಿ ಓದುತ್ತಿರುವೆ. ಇವೆಲ್ಲ ಇಂಟ್ರಾಗೇಟಿವ್ ಅಡ್ಜೆಕ್ಟಿವ್ಸ್. ಅಂದರೆ ಅಡ್ಜೆಕ್ಟಿವ್ ಅಂದರೆ ಸರ್ವನಾಮ ಅಥವಾ ನಾಮಪದವನ್ನು ವಿಶೇಷವಾಗಿ ವರ್ಣಿಸುವ ಪದಗಳು. ಯಾವ ಥರದ್ದು, ಎಷ್ಟು, ಹೇಗೆ, ಇದೆಲ್ಲ ವರ್ಣನೆ ಮಾಡೋದಕ್ಕೆ ಅಡ್ಜೆಕ್ಟಿವ್ಸ್ ಅಂತ ಕರೀತಾರೆ. ಇನ್ನು ಮುಂದಿನ ಕ್ಲಾಸ್ನಲ್ಲೇನು ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್, ಅಂದರೆ ವಿಶೇಷಣಗಳ ತರತಮ ಪ್ರಯೋಗ. ಅದು ಇದಕ್ಕಿಂತ ಚೆನ್ನಾಗಿದೆ, ಇದು ಅದಕ್ಕಿಂತ ಚೆನ್ನಾಗಿದೆ, ಅದು ಎಲ್ಲಕ್ಕಿಂತ ಚೆನ್ನಾಗಿದೆ, ಈ ಥರ ವಾಕ್ಯಗಳನ್ನು ನಾವು ತಯಾರು ಮಾಡೋದನ್ನು ಕಲಿಬೇಕು. ಅದನ್ನು ಹೇಳ್ಕೊಡ್ತೀನಿ. ಕಂಪ್ಯಾರಿಸನ್ ಆಫ್ ಅಡ್ಜೆಕ್ಟಿವ್ಸ್.